ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನೀಗ ಬೆಳಗಿನ ನಾಷ್ಟಕ್ಕೆ ಪೂರಿ ಮಾಡಿದ್ರಾತಂತಂದು ಪೂರಿ ಹಿಟ್ಟು ಕಾಲಿಗೆ ಹಿಡಾಕತ್ತೇರಿ. ಅದಕ್ಕೆ ಕೊಬ್ಬರಿ ಚಟ್ನಿ ಮಾಡಿದ್ರಾತಂತಂದು ಕೊಬ್ಬರಿ ತುರ್ಕೊಳಕತ್ತೈತೆ. ನಾವು ಬಾಗೇವಾಡಿಯಲ್ಲಿ ನಮ್ಮ ಗಂಡನ ಮನೇಲಿರೋದು. ಈಗ ಕೋಲಾರದಾಗಿಂದ ಬಂದೀವಲ್ರಿ, ನಮ್ಮ ಮನೇಲಿದ್ದೀವಿ. ಸ್ಕೂಲ್ ರಜೆ ಇತ್ತಲ್ಲ, ಅದಕ್ಕೆ ಬಂದೈತಿ. ಪೂರಿ ಮಾಡಂತ ಹೇಳಿದ್ರು. ಅದಕ್ಕೆ ಕೊಬ್ಬರಿ ಚಟ್ನಿ ಅದನ್ನ ತುರ್ಕೊಂಡು ಈಗ ನಾವು ಪುಟಾಣಿ ಚಟ್ನಿ ಅಂತ ಮಾಡ್ತೀವಿ. ಅದಕ್ಕೆ ಒಗ್ಗರಣೆಗೆ ಅಂತಂದು ಈರುಳ್ಳಿ ಅದನ್ನೇ ಹೆಚ್ಕೊಂಡು ಇಡಾಕತ್ತೀನಿ ರೀ. ನನ್ನ ಮಗ ಪೂರಿ ತಿನ್ನಂಗಿಲ್ಲ ನೋಡ್ರಿ, ನನ್ನ ಮಗ. ಹಿಂಗಾಗಿ ಅವ್ನಿಗೆ ಮತ್ತು ಸೈಡು ಅವಲಕ್ಕಿ ಮಾಡಿದೆ. ಅವನಿಗೆ ಅವಲಕ್ಕಿ ಇಲ್ಲಿ ಎಲ್ಲರೂ ನಾಷ್ಟ ಅದನ್ನು ಮಾಡಿದರು. ಪೂರಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ನಾನು ಪೂರಿ ತಿಂದ್ಕೊಂಡು ಇವತ್ತು ಸಂತೆ ಇತ್ತು ನಮ್ಮೂರಲ್ಲಿ. ಬುಧವಾರ ಬಾಗೇವಾಡಿಯಲ್ಲಿ ಬುಧವಾರ ಸಂತೆ ಆಗತ್ತೆ ರೀ. ನಮ್ಮ ಮಾವನವರು ಸಂತೆ ಎಲ್ಲ ಮಾಡ್ಕೊಂಬಂದಿದ್ರು. ನಾನು ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಜೋಡಿಸಿಟ್ಟಿದ್ದೀನಿ ರೀ ಸಂತೆನ. ಇದು ನಮ್ಮದು ಮನೆಯದು ಒಂದು ವಾರದ ಸಂತೆ ನೋಡಿರಿ, ಹಿಂಗೈತಿ. ಸೊಪ್ಪು ತಂದಿದ್ರು, ಮೆಂತ್ಯ ಸೊಪ್ಪು ಸೋಸಿ ನಾನು ಒಂದು ಸ್ವಲ್ಪ ಬ್ಯಾಳೆ ಸೊಪ್ಪು ಹಾಕಿ ಪಲ್ಯ ಮಾಡಾಕಿಟ್ಟಿದ್ರಿ ಒಂದು ಕಡೆ. ಇಲ್ಲಿ ಜೋಳದ ರೊಟ್ಟಿ ಮಾಡಿದ್ರಿ. ಮಧ್ಯಾಹ್ನದ ಊಟಕ್ಕೆ ಅಂತಂದು ಜೋಳದ ರೊಟ್ಟಿ ಮಾಡಿ ನೋಡ್ರಿ. ಸ್ವಲ್ಪ ಮಾಡ್ಕೊಂಡ್ರಿ, ಜಾಸ್ತಿ ತಿನ್ನಂಗೆ ಇಲ್ಲ ನಮ್ಮ ಮನೆಯಲ್ಲಿ. ಹೀಗಾಗಿ ಸ್ವಲ್ಪ ಮಾಡಿಕೊಂಡು ಈ ಕಡೆ ಪಲ್ಯ ಮಾಡಾಕಿಟ್ಟಿದ್ನಲ್ಲ ರೀ. ಪಲ್ಯನೂ ಆಗಿತ್ತು ನೋಡಿ ಫ್ರೆಂಡ್ಸ್. ನಮ್ಮದು ಚಾನಲ್ ಹೊಸದು, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.